ಪ್ರಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತಾ ಇದ್ದೇವೆ ಏನೆಂದರೆ ದೇವರ ವಾಕ್ಯವನ್ನು, ದೇವರು ಹೇಳಿದ ಸಂಗತಿಯನ್ನು ನಾವು ದೇವರು ನಮಗೆ ಹೇಳಿದ ಸಂಗತಿಯನ್ನು ನಾವು ಕೇಳಿ ಕೈಕೊಂಡು ನಡೆದ್ರೆ ಇಷ್ಟೊಂದು ಆಶೀರ್ವಾದಗಳನ್ನು ನಾವು ನೋಡಿದ್ದೇವೆ. ಪ್ರಿಯರೇ, ನಾವು ಇರುವ ಕಾಲ ಹೇಗಿದೆ ಅಂದರೆ, ನಾವು ಎಷ್ಟೋ ಸರ್ತೆ ನನ್ನನ್ನು ಇಟ್ಕೊಂಡು ವಿ ಥಿಂಕ್ ವಿ ನೋ ಬೆಟರ್ ದೆನ್ ಗಾಡ್. ದೇವರಿಗಿಂತ ಹೆಚ್ಚು ನಮಗೆ ಗೊತ್ತಿದೆ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್, ವಿ ನೋ ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್, ವಿ ನೋ ವಾಟ್ ಆರ್ ದ ಚೇಂಜಸ್ ದಟ್ಸ್ ಹ್ಯಾಪ್ನಿಂಗ್. ಆ ಕಾಲಕ್ಕಿಂತ ಈ ಕಾಲದಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. ವಿ ಸಮ್ಟೈಮ್ಸ್ ಥಿಂಕ್ ದ್ಯಾಟ್ ಮೇ ಬಿ ಗಾಡ್ ಡಸಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ಸ್. ದೇವರಿಗೆ ಇವೆಲ್ಲ ಸಂಗತಿಗಳು ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನಮ್ಮ ಡಿಸಿಷನ್ಸ್ಗಳು ಕರೆಕ್ಟ್ ಇದೆ ಅಂತ. ಆದರೆ ಪ್ರಿಯರೇ, ದೇವರ ವಾಕ್ಯ ಸುಳ್ಳಾಗಲ್ಲ. ದೇವರ ವಾಕ್ಯವನ್ನು, ದೇವರು ಹೇಳಿದ ಮಾತುಗಳನ್ನು ನಾವು ಕೇಳಿ ಅದಂತೆ ನಾವು ನಡೆದ್ರೆ ನಮಗೆ ಎಷ್ಟೊಂದು ಆಶೀರ್ವಾದಗಳು. ಇವತ್ತು ಕೆಲವು ದೇವರ ಬೈಬಲಲ್ಲಿ ಕೆಲವು ಜನರಿದ್ದಾರೆ, ದೇವರವ್ರ ಹತ್ರ ಮಾತಾಡಿದರು, ದೇವರವ್ರಿಗೆ ಡೈರೆಕ್ಷನ್ ಕೊಟ್ಟರು, ದೇವರವ್ರಿಗೆ ಈ ಸಂಗತಿಯನ್ನು ಮಾಡಬೇಡ ಅಂತ ಹೇಳಿದರು, ಆದರೂ ಅವ್ರು ಮಾಡಿದರು. ಅದರ ಕಾನ್ಸಿಕ್ವೆನ್ಸಸ್ ಏನಾಯಿತು? ಬರೀ ನಾವು ಕೇಳಿ, ದೇವರ ವಾಕ್ಯವನ್ನು ಕೇಳಿ ದೇವರು ಹೇಳಿದಂಗೆ ನಾವು ನಡ್ಕೊಂಡು ಹೋದರೆ ಆಶೀರ್ವಾದಗಳನ್ನು ನಾವು ನೋಡಿದ್ದೇವೆ. ಇವತ್ತು ದೇವರು ಹೇಳಿದ ಮಾತುಗಳನ್ನು ಅವರು ಕೇಳಲಿಲ್ಲ, ಅವ್ರಿಗೆ ಏನು ಕಾನ್ಸಿಕ್ವೆನ್ಸಸ್ ಬಂತು, ನಾವು ಕೇಳದೇ ಇದ್ದರೆ ನಮ್ಮ ಮೇಲೆ ಏನು ಕಾನ್ಸಿಕ್ವೆನ್ಸಸ್ ಬರುತ್ತೆ, ಅದನ್ನು ನಾವು ಇವತ್ತು ಧ್ಯಾನ ಮಾಡೋಕ್ಕಿಂತ ಮುಂಚೆ ನಮ್ಮನ್ನೇ ಸಿದ್ಧ ಮಾಡಿಕೊಳ್ಳುವ. ಯಾಕೆಂದರೆ ಈ ಒಂದು ವಿಷಯ ನಾವು ಪ್ರತಿಯೊಬ್ಬರು ಇದರಲ್ಲಿ ಬೀಳ್ತವೆ. ಪ್ರಿಯರೇ, ನಮಗೆ ಈ ವಿಷಯದಲ್ಲಿ ನಮಗೆ ಎಷ್ಟೋ ಸಮಯ ನಾವು ದೇವರ ಮೇಲೆ ಹತ್ಕೊಳ್ಳೋದಿಲ್ಲ, ಅಥವಾ ದೇವರ ಸ್ವರ, ದೇವರು ಹೇಳಿದ ವಿಷಯನೂ ನಾವು ಇಟ್ಕೊಳ್ಳೋದಿಲ್ಲ. ಬಿಕಾಸ್ ವಿ ಡೋಂಟ್ ಥಿಂಕ್ ದಟ್ ಈಸ್ ರೈಟ್, ವಿ ಥಿಂಕ್ ದಟ್ ಈಸ್ ಫೂಲಿಶ್ನೆಸ್, ವಿ ಥಿಂಕ್ ದಟ್ ಗಾಡ್ ಡಸಂಟ್ ಅಂಡರ್ಸ್ಟ್ಯಾಂಡ್ what I am going through, and God doesn't have a remedy, and I can handle this situation much better than God can handle. ಅದಕ್ಕೆ ನಾವು ಪ್ರಾರ್ಥನೆ ಮಾಡುವ, ಸ್ವಾಮಿ, ನಾವು ಈ ತಪ್ಪನ್ನು ಮಾಡ್ತಾ ಇದ್ರೆ ಕರ್ತನೆ, ಇವತ್ತು ನಮ್ಮ ಹತ್ರ ಮಾತಾಡ್ರಿ, ನಮ್ಮ ತಪ್ಪನ್ನು ನಾವು ಸರಿಪಡಿಸ್ಕೊಂಡು ನಿಮ್ಮ ವಾಕ್ಯ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ಬಂದಿದ್ದೇವೆ, ಪ್ರಾರ್ಥಿಸ್ತೇವೆ ಅಪ್ಪ. ಸ್ವಾಮಿ, ನಿಮ್ಮ ವಾಕ್ಯ ನಾವು ನೋಡಿದ್ದೇವೆ, ಹೇಗೆ ನಾವು ನಿಮ್ಮ ಜನರಿಗೆ ನೀವು ಕೆಲವು ಡೈರೆಕ್ಷನ್ಸನ್ನು ಕೊಟ್ರಿ, ಕೆಲವು ಕಮಾಂಡ್ಮೆಂಟ್ಸನ್ನು ಕೊಟ್ರಿ, ಕೆಲವು ವಿಷಯಗಳನ್ನು ನೀವು ಮಾಡಿರಿ ಅಂತ ಹೇಳಿದಾಗ ಅವ್ರು ಮಾಡಿದಾಗ ಸ್ವಾಮಿ ಪರಲೋಕ ತೆರೆಯಲ್ಪಡ್ತು, ಅವ್ರಿಗೆ ಇಷ್ಟೊಂದು ಆಶೀರ್ವಾದ ಆಯಿತು. ಅದೇ ರೀತಿಯಲ್ಲಿ ಸ್ವಾಮಿ ನಮ್ಮ ಹತ್ರನೂ ನೀವು ಮಾತಾಡುವ ದೇವರು, ನಾವು ಸಹ ನೀವು ಹೇಳಿದ ಮಾತುಗಳನ್ನು ಸ್ವಾಮಿ ಅದನ್ನು ನಾವು ಕೈಕೊಂಡು ನಡೆಯೋಂಗೆ ಸ್ವಾಮಿ ನಾವು ಕೃಪೆ ಕೊಡಬೇಕಂತ ಇವತ್ತು ಸ್ವಾಮಿ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದಾವೆ. ನೀವು ಹೇಳಿದ ಸಂಗತಿಯನ್ನು ನಾವು ಮಾಡದಿದ್ದರೆ ನಮಗೆ ಏನು ಅಪಘಾತಗಳು ಆಗುತ್ತೆ. ಯಾಕೆಂದರೆ ನಿಮ್ಮ ವಾಕ್ಯ ಬದಲಾವಣೆ ಆಗುವುದಿಲ್ಲ ಸ್ವಾಮಿ. ನಮ್ಮನ್ನು ಕರ್ತನೆ ಕೇಳುವ ಹೃದಯವನ್ನು, ನಮ್ಮ ಜೀವನವನ್ನು ಬದಲಾಯಿಸುವ ಒಂದು ಹೃದಯವನ್ನು ನೀವು ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಿದಂಗೆ ಇಷ್ಟೋ ಸಮಯದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಏನೋ ಒಂದು ಡಿಸಿಷನ್ ತಗೊಳ್ಬೇಕಂದ್ರೆ ದೇವರ ಮೇಲೆ ನಾವು ಆತ್ಕೊಳ್ಳೋದಿಲ್ಲ, ದೇವರ ಸ್ವರವನ್ನು ನಾವು ಕೇಳಬೇಕಂತ ಅಪೇಕ್ಷೆ ಪಡೋದಿಲ್ಲ. ನಾವು ಇದರ ಮೇಲೆ ವಿ ಟೇಕ್ ಅವರ್ ಓನ್ ಡಿಸಿಷನ್ಸ್ ಆ್ಯಂಡ್ ವಿ ಗೋ ಹೆಡ್. ಇಷ್ಟೋ ಸಮಯದಲ್ಲಿ ದೇವರ ಚಿತ್ತ ಅದು ಇರುವುದಿಲ್ಲ. ಆದರೆ ನಾವು ಏನು ಮಾಡ್ತೇವೆ ಅಂದರೆ, ಯಾಕೆ ಪ್ರತಿಯೊಂದು ವಿಷಯಕ್ಕೆ ನಾವು ದೇವರನ್ನು ಕೇಳಬೇಕು? ಕೆಲವು ಸರ್ತಿ ನಾವು ಆ ಸಂಗತಿಗಳನ್ನು ಮಾಡುವಾಗ ನಮ್ಮ ಸ್ಪಿರಿಟ್ ಪ್ರಾಂಪ್ಟ್ ಮಾಡುತ್ತೆ. ಅವರ್ ಸ್ಪಿರಿಟ್ ಪ್ರಾಂಪ್ಟ್ ಸೆನ್ಸಸ್ ಡೋಂಟ್ ಡೂ ಇಟ್. ಆದರೆ ವಿ ಕ್ವೈಟನ್ ಅವರ್ ಸ್ಪಿರಿಟ್ ಆ್ಯಂಡ್ ವಿ ಜಸ್ಟ್ ಡೂ ವಾಟ್ ವಿ ಫೀಲ್ ಲೈಕ್ ಟು ಡೂ, ವಿಚ್ ಈಸ್ ರಾಂಗ್. ಮೊದಲನೇದಾಗಿ ದೇವರ ವಾಕ್ಯದಿಂದ ಒಬ್ಬರು ಸ್ತ್ರೀಯನ್ನು ನಾವು ನೋಡ್ಕೊಳ್ಳುವ. ಆದಿಕಾಂಡ 19ನೇ ಅಧ್ಯಾಯ, ನಿಮಗೆ ಅನೇಕರಿಗೆ ಈ ಕತೆ ಗೊತ್ತಿರ್ಬೋದು. ಜೆನೆಸಿಸ್ ಚಾಪ್ಟರ್ 19 ಈ ಒಂದು ವಿಷಯ ಇದೆ. ಸೋದಮ್ ಗೋಮರ ಮೇಲೆ ದೇವರ ಹಸ್ತ ಬಂತು. ದೇವರು ತನ್ನ ದೂತನನ್ನು ಕಲಿಸಿ ಲೋಟನನ್ನು ಹಾಗೂ ಲೋಟನ ಕುಟುಂಬವನ್ನು ಆ ಒಂದು ದೇವರ ಕೋಪದಿಂದ ಹೊರಗೆ ತರಬೇಕಂತ ಹೇಳಿ ದೇವರು ತನ್ನ ದೂತನನ್ನು ಕಲಿಸಿ ಲೋಟನ್ಗೆ ಹೇಳ್ತಾರೇನೆಂದರೆ, ನೀನು ನಿನ್ನ ಕುಟುಂಬದವರು ಸೋದಮ್ ಗೊಮೋರದಿಂದ ಹೊರಗೆ ಬರಬೇಕು ಬೇಗನೆ, ಆವಾಗ ನಾನು ಸೋದಮ್ ಗೊಮೋರವನ್ನು ಹೇಲ್ ಸ್ಟೋಮ್ಸಿಂದ
ಬೆಂಕಿಯಿಂದ ಆ ಒಂದು 2 ಸಿಟೀಸನ್ನು ನಾನು ಸುಟ್ಟು ಹಾಕ್ಬಿಡ್ತಾನೆ. ಆದರೆ ಒಂದು ಕಂಡೀಷನ್ ಹಾಕಿದ್ರು ಸ್ವಾಮಿ, ಏನು ಮಾಡಬೇಕಂತ. ಅದೇ ಜೆನೆಸಿಸ್ ಚಾಪ್ಟರ್ 19 ವರ್ಸ್ 17 ಇದೆ. ಅದನ್ನು ನಾವು ಓದ್ಕೊಳ್ಳುವ. ಆದಿಕಾಂಡ ಅದು 19ನೇ ಅಧ್ಯಾಯ 17ನೇ ವಚನ ಇಂಗ್ಲೀಷಲ್ಲಿ ನಾನು ಓದ್ಕೊಳ್ತಾನೆ. ಆ್ಯಂಡ್ ಇಟ್ ಕೇಮ್ ಟು ಪಾಸ್ ವೆನ್ ದೇ ಹ್ಯಾಡ್ ಬ್ರಾಟ್ ದೆಮ್ ಫೋರ್ತ್ ಅಬ್ರಾಡ್ ದಟ್ he said, escape for thy life, look not behind thee, neither stay thou in all the plain, escape to the mountain, lest thou be ಕನ್ಸ್ಯೂಮ್ಡ್. ಇಲ್ಲಿ ದೇವರವ್ರಿಗೆ ವಾಗ್ದಾನ ಕೊಟ್ಟದೇನೆಂದರೆ, ಆ ದೂತರು ನಿಮ್ಮನ್ನು ನಿಮ್ಮ ಪಟ್ಟಣದಿಂದ ಹೊರಗೆ ಬಂದ ಮೇಲೆ ನೀವು ಆ ಪಟ್ಟಣದಿಂದ ದೂರ ಹೋಗಿ ಮೌಂಟೇನ್ ಪ್ರದೇಶಕ್ಕೆ ಹೋಗಿ, ಮತ್ತು ಇನ್ನೊಂದು ವಾಗ್ದಾನ ಏನಿತ್ತು ಅಂದರೆ, ಹಿಂದೆ ತಿರುಗಿ ನೋಡಬೇಡಿ. ನಿಮಗೆಲ್ಲರಿಗೆ ಅರ್ಥ ಆಗಿರ್ಬೋದು ನಾನು ಯಾರ ವಿಷಯ ಮಾತಾಡ್ತೇನೆ ಅಂತ. ಗಾಡ್ ವಾಸ್ ವೆರಿ ಕ್ಲಿಯರ್ ಇನ್ ಸೇಯಿಂಗ್ ದಟ್ ಡು ನಾಟ್ ಟರ್ನ್ ಬ್ಯಾಕ್ ಆ್ಯಂಡ್ ಸಿ. ಪ್ರಿಯರೇ, ದೇವರ ಇನ್ಸ್ಟ್ರಕ್ಷನ್ ವಾಸ್ ವೆರಿ ಕ್ಲಿಯರ್. ನಮಗೂ ಎಷ್ಟೋ ಸಮಯ ದೇವರ ಮಾತಾಡ್ತಾರೆ ಮತ್ತು ಹೇಳ್ತಾರೆ ಏನೆಂದರೆ, ಇಂಥ ಸಂಗತಿಯನ್ನು ಮಾಡಬೇಡ ಅಂತ ಹೇಳಿ. ಆದರೆ ನಾವು ಆ ಮಾತನ್ನು ಕೇಳೋದಿಲ್ಲ. ಅದೇ ಜನರು ಏನಾದರೂ ಹೇಳಿದರೆ ನಾವು ಇಷ್ಟು ಅದಕ್ಕೆ ಗೌರವವನ್ನು ಕೊಡ್ತೇವೆ, ಆ ಮಾತನ್ನು ಇಷ್ಟು ವ್ಯಾಲ್ಯೂ ಮಾಡ್ತೇವೆ. ಕೆಲವರು ನಮ್ಮ ಅಜ್ಜಂದಿರು ಹೀಗೆ ಹೇಳಿದರು, ನಮ್ಮ ಮುತ್ತಜ್ಜಂದಿರು ಹೀಗೆ ಹೇಳಿದರು, ಅದಕ್ಕೆ ನಾವು ಅದನ್ನು ಪಾಲಿಸ್ಕೊಂಡು ಬರ್ತೇವೆ ಅಂತ ಕೆಲವರು ಹೇಳ್ತಾರೆ. ಆದರೆ ಎಷ್ಟೋ ಸಮಯದಲ್ಲಿ ದೇವರು ನಮಗೆ ಹೇಳಿದ ಮಾತುಗಳನ್ನು ನಾವು ಪ್ರಿಯರೇ ನಾವು ಕಿವಿ ಕೊಡೋದಿಲ್ಲ, ಅದರ ಬಗ್ಗೆ ನಾವು ಗಮನ ಕೊಡೋದಿಲ್ಲ, ಅದನ್ನು ಕೇರ್ಲೆಸ್ ಆಗಿ ಮಾಡ್ತಾರೆ. ಬಟ್ ಗಾಡ್ ಸ್ಪೀಕ್ಸ್ ಆ್ಯಂಡ್ ಹಿ ನೋಸ್ ವಾಟ್ ಹಿ ಸ್ಪೀಕ್ಸ್ ಆ್ಯಂಡ್ ಹಿ ಮೀನ್ಸ್ ವಾಟ್ ಹಿ ಸ್ಪೀಕ್ಸ್. ಹಿ ಜಸ್ಟ್ ಡಸಂಟ್ ಬ್ಲ್ಯಾಬರ್ ಲೈಕ್ ಅಸ್. ನಾವು ಯೋಚನೆ ಮಾಡದೆ ಮಾತಾಡ್ತೇವೆ, ಆದರೆ ದೇವ್ರು ಹಂಗೆಲ್ಲ ಪ್ರಿಯರೇ. ಅವರು ಮಾತಾಡೋ ಒಂದೊಂದು ಮಾತುಗಳು ಇಷ್ಟು ಅದಕ್ಕೆ ವ್ಯಾಲ್ಯೂ ಇದೆ. ಆ್ಯಂಡ್ ಇಟ್ ಮೀನ್ಸ್, ಇಲ್ಲಿನೂ ದೇವರು ಅವ್ರಿಗೆ ಹೇಳಿದ್ದೇನೆಂದರೆ, ಹಿಂದೆ ತಿರುಗಿ ನೋಡಬೇಡ್ರಿ ವಾಸ್ ದ ಇನ್ಸ್ಟ್ರಕ್ಷನ್ ವಾಸ್ ಗಿವನ್ ಟು ಲೋಟ್ ಆ್ಯಂಡ್ ಹಿಸ್ ಫ್ಯಾಮ್ಲಿ. ಆದರೆ ಅವಳು ಏನು ಮಾಡಿದ್ಲಂತ ನೆಕ್ಸ್ಟ್ ವಚನದಲ್ಲಿ ನಾವು ನೋಡ್ಕೊಳ್ಳುವ. ವಿ ವಿಲ್ ರೀಡ್ ದ ನೆಕ್ಸ್ಟ್ ವರ್ಸ್ 26. ಬಟ್ ಲೋಟ್ಸ್ ವೈಫ್ ಲುಕ್ಡ್ ಬ್ಯಾಕ್ from behind and she became a pillar of salt. What was the consequence? The Lord said, don't turn back and don't see, get into the plains, get into the mountains, go far away from Sodom and Gomorrah. Another thing he said is, do not turn back. ಹಿಂದೆ ತಿರುಗಿ ನೋಡಬೇಡ್ರಿ. ಇಷ್ಟೋ ಸಮಯ ನಮ್ಮ ಜೀವಿತದಲ್ಲಿ ನಾವೇನು ಮಾಡ್ತೇವೆ ಅಂದರೆ, ನಾವು ಏನನ್ನೇ ಹಿಂದೆ ಬಿಟ್ಟು ಬಂದಿದ್ದವೋ ಅದರ ಮೇಲೆ ನಮ್ಮ ಮನಸ್ಸು ಇನ್ನೂ ಇರುತ್ತೆ. ಒಂದು ವಾಕ್ಯ, ದೇವರ ವಾಕ್ಯದಲ್ಲಿ ಹೀಗೆ ಇದೇನೆಂದರೆ, ನಮ್ಮ ಗಂಟಿದ್ದಲ್ಲೇ ನಮ್ಮ ಮನಸ್ಸು. ನನ್ನ ಯೋಚನೆ ಏನೆಂದರೆ, ಲೋಟನ ಹೆಂಡತಿಯ ಗಂಟಲ್ಲಿ ಇದ್ದಿರ್ಬೋದು. ಯಾಕೆಂದರೆ ಹರ್ರಿಡ್ಲಿ ದ ಏಂಜಲ್ ಆಫ್ ದ ಲಾರ್ಡ್ ಹರ್ರಿಡ್ಲಿ ಬ್ರಾಟ್ ಲೋಟ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಔಟ್ಸೈಡ್ ಸೋಡಮ್ ಆ್ಯಂಡ್ ಗೊಮೋರಾ. ಇವಳು ಆ ಆಸ್ತಿಯನ್ನು, ಅವಳಿಗೆ ಇದ್ದ ಜ್ಯುವೆಲ್ರಿ ಇರ್ಬೋದು, ಅಥವಾ ಅವಳಿಗೆ ಇಷ್ಟಪಟ್ಟ ಕೆಲವು ವೆರಿ ಕ್ಲೋಸ್ ಟು ಹರ್, ಅವಳಿಗೆ ಬೇಕಿದ್ದ ಸಂಗತಿಗಳು ತಗೊಂಡು ಬರಲಿಕ್ಕೆ ಆಗಿರಲಿಕ್ಕಿಲ್ಲ. ಬಟ್ ಅವಳೇನು ತಿಳ್ಕೊಂಡೆ ಅಂದರೆ, ಹೌದು ಇವರು ಹೇಳಿದಾರಲ್ಲ, ಇಟ್ ಡಸಂಟ್ ಮೀನ್ ಸೋ ಮಚ್ ಅಂತ ಹೇಳಿ ಶಿ ಜಸ್ಟ್ ಟರ್ನ್ ಬ್ಯಾಕ್. ಶಿ ಜಸ್ಟ್ ಡಿಂಟ್ ಡೂ ವಾಟ್ ಗಾಡ್ ಟೋಲ್ಡ್ ಹರ್ ಟು ಡೂ. ಇವತ್ತು ನಾವು ಧ್ಯಾನ ಮಾಡೋ ಸಂಗತಿ ಏನೆಂದರೆ, don't do what God has told you not to do. Take God's word seriously. He means what he speaks, and we have to face the consequences if we do not listen to what he speaks. ಇಲ್ಲಿ ಅವಳು ಏನು ಲೋಟ ಮುಂದೆ ನಡೀತಾ ಇರ್ಬೋದು, ಮಕ್ಕಳು ಮುಂದೆ ನಡೀತಾ ಇರ್ಬೋದು. ಅದಕ್ಕೆ ಇವಳು ಪಟ್ಟಂತ ಟರ್ನ್ ಆದ ತಕ್ಷಣ ಶಿ ಟರ್ನ್ ಟು ಬಿ ಅ ಪಿಲ್ಲರ್ ಆಫ್ ಸಾಲ್ಟ್. ದ ಕಾನ್ಸಿಕ್ವೆನ್ಸ್ ವಾಸ್ ಗಾಡ್ ಸೆಡ್ ಡೋಂಟ್ ಟರ್ನ್ ಬ್ಯಾಕ್. ಶಿ ಟರ್ನ್ ಆ್ಯಂಡ್ ಶಿ ಲಾಸ್ಟ್ ಹರ್ ಲೈಫ್. ಪ್ರಿಯರೇ, ಅವಳ ಜೀವ ಅಲ್ಲಿ ಸೊದೋಮ್ ಗೊಮೋರದಲ್ಲಿ ಹೋಗಿಲ್ಲ, ಬಟ್ ಇಟ್ ವೆಂಟ್ ವೆನ್ ಶಿ ಕೇಮ್ ಔಟ್. ದೇವರು ತನ್ನ ಕೃಪೆಯಿಂದ ಅಬ್ರಹಾಮನ ಪ್ರಾರ್ಥನೆಯನ್ನು ಕೇಳಿ ಲೋಟನು ಹಾಗೂ ಲೋಟನ ಕುಟುಂಬನೂ ಅವರು ಆ ಒಂದು ದೇವರ ಕೋಪದಿಂದ ಹೊರಗೆ ತಂದರೂ ಸಹ ನಮ್ಮ ಒಂದು ಫೂಲಿಶ್ನೆಸ್ಸಿಂದ, ಲೋಟನ ಹೆಂಡತಿಯ ಒಂದು ಫೂಲಿಶ್ನೆಸ್ಸಿಂದ ಶಿ ಲಾಸ್ಟ್ ಹರ್ ಲೈಫ್.
ವಿ ಹ್ಯಾವ್ ಟು ಲರ್ನ್ ಅ ಲೆಸನ್ ಫ್ರಮ್ ದಿಸ್. ನಾವು ಇದರಿಂದ ಕಲಿಬೇಕಾಗಿದೆ ಪಾಠ ಏನೆಂದರೆ, ದೇರ್ ಮೇ ಬಿ ಥಿಂಗ್ಸ್ ಗಾಡ್ ಈಸ್ ಸ್ಪೀಕಿಂಗ್ ಟು ಅಸ್ ದಟ್ ವಿ ಆರ್ ನಾಟ್ ಸಪೋಸ್ ಟು ಡೂ, ಬಟ್ ವಿ ಕಂಟಿನ್ಯೂ ಟು ಡೂ ದ್ಯಾಟ್. ಪ್ರಿಯರೇ, ಹಳೆ ಒಡಂಬಡಿಕೆಯ ಕಾಲಗಳು ಬೇರೆ ಇತ್ತು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ದೇವರ ಶಿಕ್ಷೆ ಇಮ್ಮಿಡಿಯೇಟ್ಲಿ ಬರ್ತಾ ಇತ್ತು. ನಾನಿದು ಅನೇಕ ಸರ್ತಿ ಹೇಳಿದ್ದೇನೆ. ಬಟ್ ವಿ ಆರ್ ಇನ್ ದ ಗ್ರೇಸ್ ಪೀರಿಯಡ್. ಗ್ರೇಸ್ ಪೀರಿಯಡಲ್ಲಿ ಪೀಪಲ್ ಆರ್ ಟೇಕಿಂಗ್ ಗಾಡ್ ಆ್ಯಂಡ್ ಹಿಸ್ ವರ್ಡ್ ಫಾರ್ ಗ್ರಾಂಟೆಡ್. Nothing is happening. I am living in sin. I am living a compromised life. I am not doing what God wants me to do. ನನಗೆ ಏನು ಆಗ್ತಾ ಇಲ್ಲ ಅಂತ ನಮಗೆ ಯೋಚನೆ ಇದ್ದರೂ ಪ್ರಿಯರೇ, ನಮ್ಮ ಜೀವನವನ್ನು ನಾವು ಸರಿಪಡಿಸ್ಕೊಳ್ವ. ದೇವರ ವಾಕ್ಯಗೆ ನಾವು ವಿಧೇಯರಾಗುವ. ಯಾಕೆಂದರೆ ದೇವರ ಮಾತೇನು ಹೇಳುತ್ತೆ ಅಂದರೆ, ಗಾಡ್ ಲವ್ಸ್ ಒಬೀಡಿಯನ್ಸ್. ದೇವರು ನಮ್ಮಿಂದ ಅಪೇಕ್ಷೆ ಮಾಡೋದೇನೆಂದರೆ ನಾವು ದೇವರಿಗೆ ವಿಧೇಯರಾಗಬೇಕು. ಅನೇಕ ಒಳ್ಳೆ ಜನರು ಈ ಲೋಕದಲ್ಲಿದ್ದಾರೆ, ಆದರೆ ಗಾಡ್ ಈಸ್ ನಾಟ್ ಲುಕಿಂಗ್ ಫಾರ್ ಗುಡ್ ಪೀಪಲ್. ಗಾಡ್ ಈಸ್ ಲುಕಿಂಗ್ ಫಾರ್ ಒಬೀಡಿಯಂಟ್ ಪೀಪಲ್. ದಿಸ್ ಇನ್ಸ್ಟ್ರಕ್ಷನ್ ವಾಸ್ ಸೋ ಕ್ಲಿಯರ್ ಟು ಹರ್, ಸೇಯಿಂಗ್ ಡು ನಾಟ್ ಟರ್ನ್ ಬ್ಯಾಕ್. ಬಟ್ ಶಿ ಡಿಂಟ್ ಗಿವ್ ಹೀಡ್ ಟು ದ್ಯಾಟ್. ಇವತ್ತು ಪ್ರಿಯರೇ, ಸ್ವಾಮಿ ನಮಗೆ ಏನೋ ಒಂದು ಬಿಟ್ಟು ಕೊಡು ಅಂತ ಹೇಳ್ತಾ ಇರ್ಬೋದು. ಯಾವುದೋ ಒಂದು ವಸ್ತು ನೀನು ಹಿಂದೆ ಬಿಟ್ಟು ಬಂದಿದೆಯಾ, ತಿರುಗಿ ನಿನ್ನ ಮನಸ್ಸಲ್ಲಿ ಎಳಿತಾ ಇದ್ದರೆ ಹಿಂದೆ ನೋಡಬೇಡ ಅಂತ ಸ್ವಾಮಿ ಹೇಳ್ತಾ ಇರ್ಬೋದು. ಅದು ನಾವು ಹಿಂದೆ ಬಿಟ್ಟು ಬಂದದ್ದು ನಮ್ಮ ಜನ ಇರ್ಬೋದು, ಅಥವಾ ನಾವು ಯಾವುದೋ ವಿಷಯಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೋ ಅದು ಇರ್ಬೋದು. ಸ್ವಾಮಿಯ ವಿಷಯ ಕೇಳಿದ ನಂತರ ಅದೆಲ್ಲ ಸಂಗತಿಗಳು ನಾವು ಬಿಟ್ಟು ಹೊರಗೆ ಬಂದಿದ್ದಾವೆ. ನಮ್ಮ ಮನಸ್ಸು ಹಿಂದಕ್ಕೆ ಎಳಿತಾ ಇದೆನೋ, ನಾವು ತಿರುಗಿ ಹಿಂದೆ ಲೋಕಕ್ಕೆ ಹೋಗ್ಬೇಕಂತ ನಾವು ಯೋಚನೆ ಮಾಡ್ತಾ ಇದ್ದೇವೋ ಪ್ರಿಯರೇ, ಅಂಥ ಸಮಯದಲ್ಲಿ ಸ್ವಲ್ಪ ಗಮನಕ್ಕೆ ಬರಲಿ. ಏನೆಂದರೆ, ಲೋಟನ ಹೆಂಡತಿಗೆ ಆಗುವ ಸಂಗತಿ ನನಗೆ ಆಗದೇ ಇರಲಿ. ಮೊದಲನೇದಾಗಿ, ಲೋಟನ ಹೆಂಡತಿ ದೇವರ ಮಾತಿಗೆ ವಿಧೇಯ ಆಗದೇ ಇರುವ ಕಾರಣ ಅವಳ ಜೀವವನ್ನೇ ಅವಳು ಕಳ್ಕೊಳ್ಬೇಕಾಯಿತು ಪ್ರಿಯರೇ. ಇನ್ನೊಬ್ಬ ದೇವರ ವಾಕ್ಯದಲ್ಲಿ ಇದ್ದಾನೆ, ಅವನಿಗೆ ಏನಾಯಿತು ಅಂತ ನೋಡುವ. ಮೊದಲನೇ ಸಂವೇಲ, ನಿಮಗೆ ಈ ಕಥೆಯೂ ಗೊತ್ತಿರಬೇಕು. ಮೊದಲನೇ ಸಂವೇಲ ಅದ 15ನೇ ಅಧ್ಯಾಯ. ಇಲ್ಲಿ ದೇವರು ಸಂವೇಲನು ಇಸ್ರಾಯೇಲ್ ದೇಶದ ಮೊದಲನೇ ಅರಸನಾಗಿ ಮಾಡಿದರು. ಹಿ ವಾಸ್ ದ ಫಸ್ಟ್ ಕಿಂಗ್ ಅಪಾಯಿಂಟೆಡ್ ಬೈ ಗಾಡ್ ಟು ಬಿ ಕಿಂಗ್ ಆಫ್ ಇಸ್ರಾಯೇಲ್. ಪ್ರಿಯರೇ, ದೇವರ ಅಭಿಷೇಕ್ತ, ದೇವರು ನೇಮಿಸಿದ ಒಬ್ಬ ಅರಸ. ಅಂಥವನು ದೇವರು ಹೇಳಿದ ಮಾತಿಗೆ ವಿಧೇಯನಾಗಿಲ್ಲ ಪ್ರಿಯರೇ. ಅದಕ್ಕೆ ಅವನಿಗೆ ಏನಾಯಿತು ಅಂತ ನಾವು ನೋಡ್ಕೊಳ್ಳೋ. ಮೊದಲನೇ ಸಂವೇಲ 15ನೇ ಅಧ್ಯಾಯ 12ನೇ ವಚನದಿಂದ ನಾನು ಓದ್ತೇನೆ. ಆ್ಯಂಡ್ ವೆನ್ ಸ್ಯಾಮ್ಯುಯಲ್ rose early to meet Saul in the morning, it was told Samuel, saying, Saul came to Carmel, and behold, he set him up a place, and is gone about, and passed on and gone down to Gilgal. And Samuel came to Saul, and Saul said unto him, Blessed be thou of the Lord, I have performed the commandment of the Lord. ಇಲ್ಲಿ ಸಂವೇಲ್ಗೆ ಹೇಳ್ತಾನೇನೆಂದರೆ, ದೇವರ ಹೇಳಿದ ಮಾತನ್ನು ನಾನು ಕೇಳಿದನೆ ಅಂತ 13ನೇ ವಚನದಲ್ಲಿ. And Samuel said, What meaneth then this bleating of the sheep in my ears, and the lowing of the oxen which I hear? And Saul said, They have been brought from the Amalekites, for the people spared the best of the sheep and of the oxen, and the Lord thy God, and the rest we have utterly destroyed. ದೇವರು ಅದೇ ಅಧ್ಯಾಯದ 15ನೇ ಅಧ್ಯಾಯದ 2ನೇ ವಚನದಲ್ಲಿ ದೇವರು ಹೀಗೆ ಹೇಳ್ತಾರೇನೆಂದರೆ, Thus said the Lord of hosts, I remember that which Amalekite did to Israel, how he laid wait for him in the way which he came up from Egypt. Now go and smite Amalekite, and utterly destroy all that they have, and spare them not, but slay both men and women, infant and suckling, ox and sheep, camel and ass. This was the commandment God gave Saul. ಅಲ್ಲಿ ಅಮಲಕೈಟ್ನ ವಿರುದ್ಧವಾಗಿ ಹೋಗಿ ಅಲ್ಲಿದು ಪ್ರತಿಯೊಂದು ಪ್ರಿಯರೇ, ನಾವು ಅಂದ್ಕೊಳ್ಬೋದು, ದೇವರು ಯಾಕೆ ಇನ್ಫೆಂಟ್ಸನ್ನು, ಸಕ್ಲಿಂಗ್ಸನ್ನು, ಸಣ್ಣ ಸಣ್ಣ ಮರಿಕೂಸನ್ನು ಸಹ ದೇವ್ರು ಹೇಳ್ತಾರೆ ಏನಂದರೆ ಅವರನ್ನು ಸಾಯಿಸಿಬಿಡು, ಅಲ್ಲಿದು ಗಂಡಸರನ್ನು ಸಾಯಿಸು, ಅಲ್ಲಿದು ಹೆಂಗಸರನ್ನು ಸಾಯಿಸು, ಅಲ್ಲಿರುವ ಪ್ರತಿಯೊಂದು ಕುರಿ ಆಗಿರ್ಬೋದು, ಆಡುಗಳಾಗಿರ್ಬೋದು, ಏನೇ ಇದ್ದರೂ, ಅಲ್ಲಿದು ಅರಸ ಆಗಿರ್ಬೋದು, ಕಿಲ್ ಎವ್ರಿಥಿಂಗ್.
ಎವ್ರಿಥಿಂಗ್, ಡಿಸ್ಟ್ರಾಯ್ ಎವ್ರಿಥಿಂಗ್. ನಾವು ಮೊದಲನೇ ವಚನ ಓದಿದಂಗೆ ಸೌಲ ಹೇಳ್ತಾನೆ ಸ್ಯಾಮ್ಯುಯಲ್ಗೆ, ದೇವರು ಹೇಳಿದ ಮಾತನ್ನು ನಾನು ಕೇಳಿದೆ. ಅದಕ್ಕೆ ಸ್ಯಾಮ್ಯುಯಲ್ ಹೇಳ್ತಾನೆ, ಮತ್ತು ಯಾಕೆ ನನ್ನ ಕಿವಿಯಲ್ಲಿ ಕೆಲವು ಶಬ್ದಗಳು ಬರ್ತಾ ಇದೆ, ನನಗೆ ಕುರಿಗಳ ಸ್ವರ ಕೇಳ್ತಾ ಇದೆ, ನನಗೆ ಆಡುಗಳ ಸ್ವರ ಕೇಳ್ತಾ ಇದೆ. ದೇವರು ನಿಂಗೆ ಏನು ಹೇಳಿದರು? ಎಲ್ಲವನ್ನೂ ನಾಶ ಮಾಡಂತ ಹೇಳಿದರು, ಎಲ್ಲವನ್ನೂ ಸಾಯಿಸಿ ಬಿಡು ಅಂತ ಹೇಳಿದಾಗ ಇದು ಏನು ಸ್ವರ ನನಗೆ ಕೇಳ್ತಾ ಇದೆ ಅಂತ. ಪ್ರಿಯರೇ, ನಾವು ದೇವರಿಗೆ ಮೋಸ ಮಾಡಲಿಕ್ಕೆ ಆಗಲ್ಲ. ಇಷ್ಟೋ ಸರ್ತೆ ನನಗೂ ಹಿಂಗೆ ಆಗಿದೆ. ಏನೆಂದರೆ ನಾನು ತಪ್ಪು ಮಾಡಿರ್ತಾನೆ, ಮೈ ಕಾನ್ಷಿಯಸ್ ವಿಲ್ ಸೇ ದಟ್ ನೀನು ಇದು ಮಾಡಿದ್ದು ತಪ್ಪು. ಇಮ್ಮಿಡಿಯೇಟ್ಲಿ ಐ ವಿಲ್ ಬಿ ರೆಡಿ ಟು ಆನ್ಸರ್ ದಟ್ ಕ್ವಶನ್. ನಾನೇ ಅದಕ್ಕೆ ಒಂದು ಉತ್ತರವನ್ನು ನನಗೆ ಸ್ಯಾಟಿಸ್ಫೈ ಆಗುವ ರೀತಿಯಲ್ಲಿ ಒಂದು ಉತ್ತರ ರೆಡಿ ಮಾಡಿ ಐ ವಿಲ್ ಆನ್ಸರ್ ಬ್ಯಾಕ್ ಟು ವಾಟ್ ಗಾಡ್ ಈಸ್ ಸ್ಪೀಕಿಂಗ್ ಟು ಮೀ. ದೇವರು ಹೇಳ್ತಾರೆ, ನೀನು ಇದು ಮಾಡಿದ್ದು ತಪ್ಪು, ನೀನು ಇವರಿಗೆ ಈ ಥರ ಮಾತಾಡಿದ್ದು ತಪ್ಪು, ನೀನು ಇವರ ಜೊತೆ ನಡ್ಕೊಂಡ ರೀತಿ ತಪ್ಪು, ನೀನು ಈ ಆಜ್ಞೆಯನ್ನು ಮೀರಿದಿ ಅಂತ ಹೇಳಿದ ತಕ್ಷಣ ನಾನು ಏನು ಮಾಡ್ತಾನೇನೆಂದರೆ ಅದನ್ನು ಆ ಒಂದು ಮಾತು, ದೇವರು ಮಾತಾಡೋ ಮಾತನ್ನು ಸುಮ್ಮನೆ ಪಡಿಸ್ಕೊಳ್ಳಿಕ್ಕೆ ಇಮ್ಮಿಡಿಯೇಟ್ಲಿ ಅದಕ್ಕೆ ಒಂದು ಉತ್ತರ ಕೊಟ್ಟು ಬಿಡ್ತಾನೆ. ಇಲ್ಲ, ನಾನು ಆ ಕಾರಣ ಕೇಳಲಿಲ್ಲ, ಅವ್ರಿಗೆ ಬೇಜಾರಾಗಬಾರ್ದಂತ ನಾನು ಹೇಳಿದೆ, ಅಥವಾ ನಾನು ಹೀಗೆ ತಿಳ್ಕೊಂಡಿದ್ದೆ, ನಾನು ಹಾಗೆ ತಿಳ್ಕೊಂಡಿದ್ದೆ ಅಂತ ಲೇಮ್ ಎಕ್ಸ್ಕ್ಯೂಸ್ ನಾವು ದೇವ್ರಿಗೆ ಕೊಡ್ತೇವೆ. ಇಲ್ಲಿ ಸಮುವೇಲ್ಗೆ ತನ್ನದೇ ಒಂದು ಎಕ್ಸ್ಕ್ಯೂಸ್ ಕೊಡ್ತಾನೆ. ಏನಂತಾನೆ ಅಂದರೆ, ನಾನು ದೇವರು ಹೇಳಿದ ಮಾತನ್ನು ನಂಬಿದೆ, ನಾನು ದೇವರು ಹೇಳಿದ ಮಾತನ್ನು ಕೈಕೊಂಡು ನಡೆದೆ. ಐ ಹ್ಯಾವ್ ಕೆಪ್ಟ್ ದ ಲಾರ್ಡ್ಸ್ ಕಮಾಂಡ್ಮೆಂಟ್. ಪ್ರಿಯರೇ, ಸಮುವೇಲ ಮುಂದೆ he was the prophet who would hear from God, and he was a prophet who anoints kings. ಅಂತವನಿಗೆ ಇವನು ಹೇಳ್ತಾನೇನೆಂದರೆ, ಜನರು, ನಾನಲ್ಲ ಸಮುವೇಲ, ಜನರಿಲ್ಲಿ ಇದ್ದಾರಲ್ಲ ಅವರು ಹೇಳಿದ್ರೇನೆಂದರೆ ಒಳ್ಳೆ ಆಡು ಕುರಿಗಳನ್ನು ತಗೊಂಡು ಹೋಗುವ ನಾವು ಅಂತ. ದೇವರು ಹೇಳಿದ ಮಾತನ್ನು ನಂಬ್ತವೋ, ಜನರು ಹೇಳಿದ ಮಾತನ್ನು ನಂಬ್ತವೋ? ಪ್ರಿಯರೇ, ಇವತ್ತಿಗೂ ಸಹ ನಾವು ಏನು ಮಾಡ್ತೇವೆನೆಂದರೆ ಜನರ ಮಾತಿಗೆ ನಾವು ವ್ಯಾಲ್ಯೂ ಕೊಡ್ತೇವೆ. ಜನರು ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ, ಜನರು ನನ್ನನ್ನು ಬಿಟ್ಟು ಹೋದರೆ ಹೇಗೆ ಆಗ್ಬೋದು, ಜನರ ಬೆಂಬಲ ನನಗೆ ಇಲ್ಲದ್ರೆ ಏನಾಗ್ಬೋದು. ಬಟ್ ವಿ ಫಾರ್ಗೆಟ್ ವಾಟ್ ಗಾಡ್ ಸ್ಪೋಕ್ ಟು ಅಸ್. ಇಷ್ಟೋ ಜನರನ್ನು ನಾನು ಇವತ್ತು ನೋಡಿದ್ದೇನೆ. ಯಾಕೆ ಬ್ರದರ್ ಈ ಥರ ಮಾಡಿದ್ದೇನೆ? ಏನು ಮಾಡೋದು? ಫ್ಯಾಮ್ಲಿ ಪ್ರೆಷರ್. ಏನು ಮಾಡೋದು? ಕಂಪನಿಲಿ ಪ್ರೆಷರ್. ಏನು ಮಾಡೋದು? ನಾವು ಸೊಸೈಟಿದಲ್ಲಿ ಇದ್ದೇವೆ ನೋಡಿ, ನಾವೇನು ಅಡವಿದಲ್ಲಿ ಇರ್ತಾ ಇಲ್ಲ. ವಿ ಆರ್ ಒನ್ ಅಮಾಂಗ್ ದಮ್ ಇನ್ ದ ಸೊಸೈಟಿ. ವಿ ಹ್ಯಾವ್ ಟು ಲೀವ್, ಸೊ ವಿ ಹ್ಯಾವ್ ಟು ಡೂ ದಟ್. ವಾಟ್ ಅಬೌಟ್ ವಾಟ್ ಗಾಡ್ ಹ್ಯಾಸ್ ಸ್ಪೋಕನ್ ಟು ಅಸ್? ಗಾಡ್, ಇಟ್ಸ್ ಓಕೆ. with God, it's okay. No, it's not okay with God. It's okay what people think. ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾರ? ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗಲಿ. ನಮ್ಮ ಜೀವನದಲ್ಲಿ ಎಷ್ಟೋ ಸಮಯ ನಾವು ಕೆಲವು ಡಿಸಿಷನ್ಸನ್ನು ಸ್ವಾಮಿ ಹೇಳಿದ್ದಕ್ಕೆ ತಗೊಂಡದಕ್ಕೆ ಎಲ್ಲರೂ ನಮ್ಮನ್ನು ಬಿಟ್ಟು ಹೋದರು. ಪ್ರಿಯರೇ, ನೋ ಪ್ರಾಬ್ಲಮ್. ಗಾಡ್ ಆ್ಯಂಡ್ ಅಸ್ ಆರ್ ದ ಮೆಜಾರಿಟಿ. ದೇವರು ಮತ್ತು ನಾನು ಮೆಜಾರಿಟಿ. ಲೋಕದ ಜನರು ಇವತ್ತು ನಮ್ಮ ಜೊತೆ ನಿಲ್ತಾರೆ, ನಾಳೆ ನಮ್ಮ ಜೊತೆ ನಿಲ್ಲುವುದಿಲ್ಲ. ಜನರ ಭಯವನ್ನು ಪಟ್ಟು ಸೌಲ ಇಲ್ಲಿ ಹೇಳ್ತಾನೇನೆಂದರೆ, ನಾನು ದೇವರ ಮಾತನ್ನು ಕೇಳಿದೆ, ಆದರೆ ಇವರು ನೋಡ್ರಿ, ಇಮ್ಮಿಡಿಯೇಟ್ಲಿ there was a consequence to him. ಅದರ ರಿಸಲ್ಟ್ ಏನಾಯಿತು ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ನಾನು 20ನೇ ವಚನದಿಂದ ಓದ್ತೇನೆ. And Saul said unto Samuel, Yeah, I have obeyed the voice of the Lord, and I have gone the way which the Lord sent me, and I have brought Agag the king of Amalekite, and utterly destroyed the Amalekites. But the people took of the spoiled sheep and the oxen and the chief of the things which should have been utterly destroyed, to sacrifice unto the Lord the God in Gilgal. And Samuel said, Hath the Lord great delight in burnt offering and sacrifice as in obeying the voice of the Lord? Behold, to obey is better than sacrifice, and to hearken than the fat of rams. ಸಮುವೇಲ ಇಲ್ಲಿ ಸ್ಪಷ್ಟವಾಗಿ ಸೌಲ್ಗೆ ಹೇಳ್ತಾನೇನೆಂದರೆ, ದೇವರ ಮಾತನ್ನು ನಾವು ಕೈಕೊಂಡು ನಡೆಯೋದು, ವಿಧೇಯರಾಗುವುದು, ಅದು ಯಜ್ಞಕ್ಕಿಂತ ಶ್ರೇಷ್ಠವಾದದ್ದು ಅಂತ ಹೇಳಿ. 24ನೇ ವಚನ. And Saul said unto Samuel, I have sinned.
I have transgressed the commandment of God and thy words, because I feared people and obeyed their voice. 26ನೇ ವಚನ. And Samuel said unto Saul, I will not return with thee, for thou hast rejected the word of the Lord, and the Lord hath rejected thee from being king over Israel. Can you see the consequence there? ಪ್ರಿಯರೇ, ನಾವು ಎಷ್ಟೋ ಸಮಯದಲ್ಲಿ ದೇವರ ಮಾತನ್ನು ನಾವು ಅವಿಧೇಯರಾಗ್ತವೆ. ಇಲ್ಲಿ ಸೌಲ ಏನು ತಿಳ್ಕೊಂಡ, ಸಮುವೇಲ್ ಬಂದು ಕೇಳಿದಾಗ ಅವನಿಗೆ ಏನೋ ಒಂದು ಲೇಮ್ ಎಕ್ಸ್ಕ್ಯೂಸನ್ನು ಕೊಟ್ಟು ಹೇಳ್ತಾನಲ್ಲ, ಅಲ್ಲಿ ದೇವರು ಹೇಳಿದ ಮಾತನ್ನು ನಾನು ಕೇಳಿ ಅಲ್ಲಿ ಇದ್ದದ್ದು ಅರಸನನ್ನು ಆಗಾಗ ತಗೊಂಡು ಬಂದೆ, ಅಲ್ಲಿದ್ದದ್ದು ಎಲ್ಲ ಸಂಗತಿಗಳನ್ನು ನಾನು ನಾಶ ಮಾಡಿದೆ. ಸಮುವೇಲ್ ಅವನಿಗೆ ಕೇಳಿದಾಗ ನಾನಲ್ಲ, ಆ ಜನರು ಮಾಡಿದರು. ಪ್ರಿಯರೇ, ಎಷ್ಟೋ ಸರ್ತೆ ನಮಗೆ ದೇವರು ಮಾತಾಡಿ ಹೇಳ್ತಾರೆ, ನೀನು ಇದು ಮಾಡಿದ್ದು ತಪ್ಪು. ನಾವು ಇಮ್ಮಿಡಿಯೇಟ್ಲಿ ಏನು ಹೇಳ್ತೇವೆ, ಏನು ಮಾಡೋದು ಸ್ವಾಮಿ, ಇವರು ಹೀಗೆ ಹೇಳಿದ್ದಕ್ಕೆ ನಾನು ಮಾಡಬೇಕಾಯ್ತು, ಇವರ ಪ್ರೆಷರ್ ನನಗೆ ಬಂದಕ್ಕೆ ನನಗೆ ಮಾಡಬೇಕಾಯ್ತು, ನನ್ನ ಸಿಚುವೇಶನನ್ನು ಅರ್ಥ ಮಾಡ್ಕೋ ಸ್ವಾಮಿ, ನನ್ನ ಒಂದು ಸಿಚುವೇಶನ್ ಹೀಗೆ ಇದ್ದಕ್ಕೆ ನಾನು ಇದು ಸಂಗತಿ ಮಾಡ್ಕೊಳ್ಬೇಕಾಯ್ತು. ನೋ, ಗಾಡ್ ಈಸ್ ನಾಟ್ ಗೋಯಿಂಗ್ ಟು ಕಾಂಪ್ರಮೈಸ್ ವಿತ್ ಅವರ್ ಎಕ್ಸ್ಕ್ಯೂಸಸ್. ಅವರ್ ಎಕ್ಸ್ಕ್ಯೂಸಸ್ ಆರ್ ಅವರ್ ಎಕ್ಸ್ಕ್ಯೂಸಸ್. ಅದಕ್ಕೆ ಇಲ್ಲಿ ಸಮುವೇಲ್ ಹೇಳ್ತಾನೇನೆಂದರೆ, ನೀನು ದೇವರ ಮಾತನ್ನು ರಿಜೆಕ್ಟ್ ಮಾಡಿದಿ. You are disobedient to the word of God. You rejected the word of God. That is why the Lord rejects you as the king of Israel. What a consequence he had to face. What a result of disobedience to the word of God. ಪ್ರಿಯರೇ, ಅವನನ್ನು ದೇವರೇ ಆರಿಸಿಕೊಂಡದ್ದು. ನಾವು ಅಂದ್ಕೊಳ್ಬೋದು, ದೇವರು ನನ್ನ ಸಂಗಡ ಇದ್ದಾರೆ, ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ, ದೇವರು ನನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ, ನಾನು ಎಲ್ಲ ದೇವರ ನಾಮ ಮೇಲೇ ನಾನು ಮಾಡ್ತಾನಂತ ನಾವು ಹೇಳಿದ್ರು ಸಹ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿದ್ರು, ದೇವರ ಈ ವಿಷಯ ಮಾಡಬೇಡ ಅಂತ ಹೇಳಿದರು. ಗಾಡ್ ಈಸ್ ನಾಟ್ ಇನ್ ಇಟ್. God is not in it. God says, I have not told you to do this. I am not in it, and I am not going to bless you because this is your decision. ಇಲ್ಲಿ ಸೌಲ ಹೇಳ್ತಾನೇನೆಂದರೆ, ನಾನು ದೇವರು ಹೇಳಿದ ಮಾತನ್ನು ನಾನು ಕೇಳಿದ್ದೇನೆ. ಆದರೆ ಸಮುವೇಲ್ ಹೇಳ್ತಾನೆ, ಇಲ್ಲ, ದೇವರು ನಿನ್ನನ್ನು ನೇಮಿಸಿದ್ರು, ಮೊದಲನೇ ಅರಸನಾಗಿ ದೇವರು ನಿನ್ನನ್ನು ನೇಮಿಸಿದ್ರು. ಯು ಟುಕ್ the word of God for granted, and you know what you did? You disobeyed the word of God. ಅದಕ್ಕೆ ಇವತ್ತು ನಿನ್ನಿಂದ ಈ ದೇಶದ ಅರಸತನ ಹೋಗ್ತಾ ಇದೆ. God has rejected you as king over Israel. ಪ್ರಿಯರಾದ ನಂತರ ಸೌಲ ಇಷ್ಟೇ ಪ್ರಯತ್ನ ಮಾಡಿದ್ರು ಸಹ he could never be a king of Israel. ಜನರ ಮುಂದೆ, ಜನರ ಒಂದು ದೃಷ್ಟಿಯಲ್ಲಿ ಅವನಿನ್ನೂ ಅರಸನಾಗಿದ್ದರು, ಬಟ್ ಗಾಡ್ ರಿಜೆಕ್ಟ್ಸ್ ಹಿಮ್. The consequence of disobeying what God has told us to do. It may be a small thing, it may be a big thing. God's yes is yes and God's no is no. ನೀವು ನಾನು ಏನು ಮಾಡ್ತಾ ಇದ್ದೇವೆ? Are we like Saul? ಟ್ರೈಂಗ್ ಟು ಕಾಂಪ್ರಮೈಸ್? ಜನರ ಭಯದಿಂದ ನಾವು ಹಾಗೆ ಮಾಡ್ತಾ ಇದ್ದೇವೋ, ಅಥವಾ ಲೋಕದ ಆಸೆ ನಮಗೆ ಇಷ್ಟು ಇದೆ ಅಂತ ಹೇಳಿ ದೇವರು ಹಿಂದೆ ನೋಡಬೇಡ ಅಂದರೂ ನಾವು ಹಿಂದೆ ನೋಡ್ತೇವೆ? ಪ್ರಿಯರೇ, ಇವೆಲ್ಲ ಕಥೆಗಳು ಇವತ್ತು ಸಹ ನಡೀತಾ ಇದೆ. It's not something of the Old Testament, and it is not something of the past. It is even happening ಟುಡೇ. ಇಷ್ಟೋ ವಿಷಯವನ್ನು ದೇವರು ಹೇಳ್ತಾರೆ, ಹಿಂದೆ ತಿರುಗಿ ನೋಡಬೇಡ, ಆ ಪಾಪನೂ ತಿರುಗಿ ನೋಡಬೇಡ, ಆ ನಿನ್ನ ಹಳೇ ಫ್ರೆಂಡ್ಸನ್ನು ಹಿಂದೆ ತಿರುಗಿ ನೋಡಬೇಡ, ಅದೇ ನಿನ್ನ ಪುರಾತನದ ಸಂಗತಿಯನ್ನು ಮರೆತು ಬಿಡು ಸ್ವಾಮಿ ಹೇಳ್ತಾರೆ. ಯಾಕೆಂದರೆ ನಾವು ಮುಂದಕ್ಕೆ ನೋಡಿಕೊಂಡು ಸ್ವಾಮಿ ಹೇಳಿದ ಮಾತನ್ನು ನಾವು ನಂಬಬೇಕು ಪ್ರಿಯರೇ, ಅದನ್ನೇ ಹಿಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಸೌಲ ಸಹ ಜನರಿಗೆ ಭಯಪಟ್ಟು ದೇವರ ಮಾತನ್ನು ನಿರಾಕರಿಸಿದ ಕಾರಣ ದೇವರು ಅವನನ್ನು ರಿಜೆಕ್ಟ್ ಮಾಡಿದರು. ಇದು ಕಥೆಗಳು, ಸತ್ಯವಾದ ಕಥೆಗಳು. ನಾನು ಇದರಿಂದ ಕಲಿಯೋ ಕಥೆಗಳು ಇದು. ವಿ ಶುಡ್ ಲರ್ನ್ ಫ್ರಮ್ ದಟ್. ಆರ್ ವಿ ಒಬೀಡಿಯಂಟ್ ಟು ವಾಟ್ ಗಾಡ್ ಈಸ್ ಸ್ಪೀಕಿಂಗ್ ಟು ಅಸ್?